ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಹಲವಾರು ಸುಪ್ರೀಂ ಕೋರ್ಟಿನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಿನ್ನೆ ತಾನೇ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅದನ್ನು ಕುರಿತು ವಿಸ್ತಾರವಾಗಿ ನಾನು ನಿಮಗೆ ಇದನ್ನು ವಿವರಿಸ್ತೇನೆ. ಅದರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಗೈಸ್. ಆ್ಯಂಡ್ ಇಂಥ ವಿಷಯಗಳನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಲಿಕ್ಕೆ ಈವನ್ ನಾವು ಈ ವಿಷಯಗಳ ಬಗ್ಗೆ ತರಗತಿಯಲ್ಲೂ ಕೂಡ ಆರ್ಟಿಕಲ್ 21 ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳಿಕೊಡ್ತದೆ. ಸೊ ಅದಕ್ಕೆ ಧಾರವಾಡದಲ್ಲಿ ಕನಮಡಿ IAS ಆ್ಯಂಡ್ KAS ಇನ್ಸ್ಟಿಟ್ಯೂಟ್ ಏನಿದೆಯೋ ಅಲ್ಲಿ ಇದೇ ಫೆಬ್ರವರಿ 12ನೇ ತಾರೀಕಂದು ನಿಮಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಿದೆ. PC, PSI, KAS, FD, SDA ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾರ್ಯಾರಿಗೆಲ್ಲ ಆಫ್ಲೈನ್ ಕ್ಲಾಸ್ಗೆ ಬರಬೇಕು ಅಂತ ಇದೆ, ಯು ಕ್ಯಾನ್ ಕಮ್ ಆ್ಯಂಡ್ ಅಟೆಂಡ್ ಗೈಸ್. ಓಕೆ, ನೋಡಿ, ಮುಟ್ಟಿನ ಆರೋಗ್ಯ ಆರ್ಟಿಕಲ್ 21 ಅಡಿಯಲ್ಲಿ ಬರುವ ಜೀವಿಸುವ ಹಕ್ಕಿನ ಭಾಗವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೆನ್ಸ್ಟುರಲ್ ಹೆಲ್ತ್ ಈಸ್ ಫಂಡಮೆಂಟಲ್ ರೈಟ್ in the Indian Constitution. It comes under Article 21 of the Indian Constitution ಅಂತ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಆ್ಯಂಡ್ ಇದರ ಬಗ್ಗೆ ಈವನ್ ಸಮಾಜದೊಳಗೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ಗೈಸ್. ಆ್ಯಂಡ್ ನಮ್ಮ ಸೊಸೈಟಿ ಒಳಗೆ ಏನಾಗುತ್ತೆ ಅಂದರೆ, ನೋಡಿ, ಈಗ ಕರ್ನಾಟಕ ಸರ್ಕಾರ ಇದೆ ಅಲ್ವಾ, ಒಂದು ಐತಿಹಾಸಿಕ ನಿರ್ಧಾರ ತಗೊಂಡಿದೆ. ಯಾರ್ಯಾರೆಲ್ಲ ಮಹಿಳೆಯರು ವರ್ಕಿಂಗ್ ವುಮನ್ ಇದ್ದಾರೆ ಅವರಿಗೆಲ್ಲ ಮೆನ್ಸ್ಟುರಲ್ ಲೀವ್ ತಗೋಬಹುದು. ಅಂದರೆ ಒಂದು ವರ್ಷಕ್ಕೆ 12 ರಜೆಗಳನ್ನು ಅವ್ರು ತಗೋಬಹುದು. ಬಿಕಾಸ್ ಆ ಒಂದು ಸಮಯದೊಳಗೆ ಅವ್ರಿಗೆ ರೆಸ್ಟಿನ ಅವಶ್ಯಕತೆ ಇರುತ್ತೆ ಅನ್ನುವಂಥ ಒಂದು ಕಾರಣವನ್ನು ನೀಡಿದ್ದಾರೆ. ಆ್ಯಂಡ್ 75 ವರ್ಷಗಳ ಹಿಂದೆ ಜಪಾನ್ನಲ್ಲಿ ಈ ಮೆನ್ಸ್ಟುರಲ್ ಲೀವ್ ಅನ್ನೋದು ಮ್ಯಾಂಡೇಟ್ರಿ ಮಾಡಿದ್ದಾರೆ ಗೈಸ್. ಬಟ್ ಇಟ್ ಟುಕ್ ಅಸ್ ಫಾರ್ 78 ಇಯರ್ಸ್. ಪ್ರಾಬ್ಲಮ್ ಏನು ಅಂದರೆ, ಇಂತಹ ವಿಷಯಗಳನ್ನು ಓಪನ್ ಆಗಿ ಕುಟುಂಬದಲ್ಲಾಗಲಿ ಸಮಾಜದೊಳಗಾಗಲಿ ಶಾಲಾ ತರಗತಿಗಳಲ್ಲಾಗಲಿ ಶಾಲಾ ಮಟ್ಟದಲ್ಲಿ ಕಾಲೇಜ್ ಮಟ್ಟದಲ್ಲಿ ಯಾರೂ ಮಾತನಾಡೋದಿಲ್ಲ. ಇನ್ಕ್ಲೂಡಿಂಗ್ ನನ್ನ ಹಿಡ್ಕೊಂಡು ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಸರಿಯಾದಂಥ ಅವೇರ್ನೆಸ್ ಇರದೇ ಇರುವ ಕಾರಣದಿಂದ ನಾವು ಹಲವಾರು ಸಮಸ್ಯೆನ ಎದುರಿಸ್ತೀವಿ. 23 ಮಿಲಿಯನ್ ಗರ್ಲ್ಸ್ ಈ ಒಂದು ಮೆನ್ಸ್ಟುರಲ್ ಲೀವ್ ಇಲ್ಲದೆ ಇರೋದ್ರಿಂದ ಅಥವಾ ಹೆಲ್ತ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಆಗದೆ ಇರೋ ಕಾರಣಕ್ಕಾಗಿ ಶಾಲೆಯನ್ನು ಬಿಟ್ಟಿದ್ದನ್ನು ಕಾಣ್ತೀವಿ. ಕಳೆದ ವರ್ಷ 80,000 ಮಹಿಳೆಯರು ಭಾರತದೊಳಗೆ ಸರ್ವೈಕಲ್ ಕ್ಯಾನ್ಸರಿಂದ ಡೆತ್ ಆಗಿದ್ದನ್ನು ಕಾಣ್ತೀವಿ. ಆ್ಯಂಡ್ ದೀಸ್ ಆರ್ ಶಾಕಿಂಗ್ ನ್ಯೂಸ್ ಗೈಸ್, ಬಿಕಾಸ್ ಸರ್ವೈಕಲ್ ಕ್ಯಾನ್ಸರ್ ಆಗಲಿಕ್ಕೆ ಮೂಲ ಕಾರಣ ಈ ಮೆನ್ಸ್ಟುರಲ್ ಹೈಜೀನನ್ನು ಮೇಂಟೈನ್ ಮಾಡದೇ ಇರೋದು ಕೂಡ ಆಗಿದೆ. ಯಾವಾಗ ಈ ಋತುಚಕ್ರ ಆಗ್ತಿರುತ್ತೆ, ಮುಟ್ಟಾಗಿರುತ್ತೆ ಮಹಿಳೆಯರಿಗೆ, ಇನ್ನೂ ಕೂಡ ಬಹಳಷ್ಟು ಜನ ಮಹಿಳೆಯರು ಬಟ್ಟೆಯನ್ನು ಉಪಯೋಗ ಮಾಡೋದ್ರಿಂದ ರಾದರ್ ದೆನ್ ಪ್ಯಾಡ್ ಈವನ್ ಈ ಸರ್ವೈಕಲ್ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಇದೆ. ಆ್ಯಂಡ್ ಸೋ ಮೆನಿ ಇಶ್ಯೂಸ್ ಆರ್ ಇನ್ವಾಲ್ವಿಂಗ್. ಇದ್ರ ಮೇಲೆ ಪ್ಯಾಡ್ ಮ್ಯಾನ್ ಅನ್ನುವಂಥ ಮೂವಿ ಬಂದಿದೆ. ಆ್ಯಂಡ್ ಇಷ್ಟೆಲ್ಲ ಆದರೂ ಕೂಡ ದೆರ್ ಈಸ್ ಅ ಅವೇರ್ನೆಸ್ ಶಾರ್ಟೇಜ್ ಇನ್ ಅವರ್ ಸೊಸೈಟಿ. ಬೀಯಿಂಗ್ ಎಜುಕೇಟೆಡ್ ಆಲ್ಸೋ, ನಾವು ಓದುವಂಥ ಶಿಕ್ಷಣಕ್ಕೂ ಆ್ಯಂಡ್ ಪ್ರಾಕ್ಟಿಕಲ್ ಆಗಿ ಇಂಥ ವಿಷಯಗಳನ್ನು ಕಲಿಯೋದಕ್ಕೂ ಯಾರಿಗೂ ಗೊತ್ತಿದ್ದವರು ಧೈರ್ಯದಿಂದ ಹೇಳ್ಕೊಡೋದಕ್ಕೂ ಬಹಳನೇ ಡಿಫ್ರೆನ್ಸ್ ಇದೆ. ಹೆಣ್ಣು ಮಕ್ಕಳಲ್ಲಾಗಲಿ ಈವನ್ ಗಂಡು ಮಕ್ಕಳಲ್ಲಾಗಲಿ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಸಮಯ ಬಂದಿದೆ ಆ್ಯಂಡ್ ಅವಶ್ಯಕತೆ ಇದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆ್ಯಂಡ್ ದೆರ್ ಇಸ್ ಅ ಥಿಂಗ್ ಕಾಲ್ಡ್ ಪೀರಿಯಡ್ ಪಾವರ್ಟಿ. ಓಕೆ, ಇನ್ ಇಂಡಿಯಾ ವಿ ಆರ್ ಸಫರಿಂಗ್ ಫ್ರಮ್ ದೀಸ್ ಪೀರಿಯಡ್ಸ್ ಪಾವರ್ಟಿ. ಹಂಗಂದ್ರೆ ಏನು? ಈವನ್ ಕರ್ನಾಟಕದೊಳಗೂ ಪರ ವಿರೋಧವಾದ ಇದ್ದಾವೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಗೈಸ್. ಬಟ್ ಫಾರ್ ದ ಟೈಮ್ ಬೀಯಿಂಗ್, ಫಾರ್ ಎಕ್ಸಾಮ್ ಪರ್ಪಸ್, ಆರ್ಟಿಕಲ್ 21 ಅಡಿಯಲ್ಲಿ ಬರುವ ಜೀವಿಸುವ ಹಕ್ಕು ಮತ್ತು ಗೌರವದ ಹಕ್ಕಿನ ಭಾಗವಾಗಿ ಈ ಒಂದು ಮುಟ್ಟಿನ ರಜೆ ಮತ್ತು ಮುಟ್ಟಿನ ಸ್ವಚ್ಛತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದನ್ನು ಕಾಣ್ತೀವಿ. ಭಾರತದಲ್ಲಿ ವರ್ಷಗಳಿಂದ ಮುಟ್ಟನ್ನು ಟ್ಯಾಬೂ ಆಗಿ ನೋಡುವ ಸಾಮಾಜಿಕ ಮನೋಭಾವ ಇರುವುದನ್ನು ನಾವು ಕಾಣ್ತೀವಿ. ಸೊ ಏನಿದು ಮುಟ್ಟಿನ ಟ್ಯಾಬು ಅಂದರೆ, ಸಮ್ ಥಿಂಗ್ಸ್ ಬಗ್ಗೆ ನಮ್ಮ ಸೊಸೈಟಿ ಒಳಗೆ ಮಾತನಾಡೋದೇ ಇಲ್ಲ. ಓಕೆ, ಬೀಟ್ ಇಟ್ಸ್ ಎನಿಬಡಿ ಗೈಸ್. ನಮ್ಮ ಸರೌಂಡಿಂಗ್ ಇರುವಂಥ ಒಂದು ಮಹಿಳೆಯರು, ಫಾರ್ ಎಕ್ಸಾಂಪಲ್ ನಮ್ಮ ಮದರ್ ಆಗಿರಬಹುದು,
ಆ್ಯಂಡ್ ನಮ್ಮ ಸಿಸ್ಟರ್ ಆಗಿರ್ಬೋದು, ನಮ್ಮ ವೈಫ್ ಆಗಿರ್ಬೋದು, ನಮ್ಮ ಮಗಳಾಗ್ಬೋದು ಮುಂದೆ. ಸೊ ವಾಟ್ ಎವರ್ ಯಾರೇ ನಮ್ಮ ಸರೌಂಡಿಂಗ್ ಇರ್ತಾರೆ, ಈವನ್ ಅವರು ಬಗ್ಗೆ ಕೂಡ ನಮಗೆ ಅವೇರ್ನೆಸ್ ಇಲ್ಲದೆ ಇರೋದ್ರಿಂದ ಭಾಳಷ್ಟು ಸರ್ತಿ ಮೆನಿ ಥಿಂಗ್ಸ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಆ್ಯಂಡ್ ಇದ್ರ ಬಗ್ಗೆ ಮಾತಾಡೋದಿಲ್ಲ, ನಮಗೂ ಕೂಡ ಹೇಳೋದಿಲ್ಲ. ಆ್ಯಂಡ್ ದಟ್ಸ್ ವೈ ದೆರ್ ಇಸ್ ಅ ಸ್ಕಾರ್ಸಿಟಿ ಆಫ್ ದಿಸ್. ಆ್ಯಂಡ್ ಈ ಮನೋಭಾವ, ಸಾಮಾಜಿಕ ಮನೋಭಾವ ಇದೆ ಅಲ್ವಾ, ಎಲ್ಲಿವರೆಗೂ ನಾವು ಮಾತನಾಡೋದಿಲ್ಲ, ಎಲ್ಲಿವರೆಗೂ ಇದನ್ನು ಕೂಲಂಕುಷವಾಗಿ ವಿಚಾರ ಮಾಡೋದಿಲ್ಲ, ಇದರೊಳಗೆ ಕಾಂಟ್ರವರ್ಷಿನೂ ಇಲ್ಲ, ಇದರೊಳಗೇನೋ ಅಸಹ್ಯ ಪಟ್ಕೊಳ್ಳುವಂಥದ್ದು ಇಲ್ಲ. ದಟ್ಸ್ ಅ ವುಮನ್ಹುಡ್, ದೇ ಶುಡ್ ಸೆಲೆಬ್ರೇಟ್ ಇಟ್, ವಿ ಎಂಟೈರ್ ಫ್ಯಾಮಿಲಿ ಶುಡ್ ಸೆಲೆಬ್ರೇಟ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಮಾತನಾಡದೇ ಇರುವಾಗ ಇದ್ರ ಬಗ್ಗೆ ಅವೇರ್ನೆಸ್ ತುಂಬ ಕಡಿಮೆ ಇದೆ. ಶಾಲೆಗಳಲ್ಲಿ ಶೌಚಾಲಯ, ಈವನ್ ಬಾಯ್ಸ್ಗೆ ಗರ್ಲ್ಸ್ಗೆ ಸಪ್ರೇಟ್ ಶೌಚಾಲಯ ಇಲ್ಲದೆ ಇರೋದು ಬಹಳಷ್ಟು ಬಾರಿ ಈ ರೂರಲ್ ಏರಿಯಾದೊಳಗಂತೂ ಈಗಲೂ ಇಲ್ಲ. ಆ್ಯಂಡ್ ಅದರಿಂದ ಭಾಳ ಜನ ಶಾಲೆಯನ್ನು ಬಿಡ್ತಿದ್ದಾರೆ. ಓಕೆ, ಸ್ವಚ್ಛತೆ, ಸ್ಯಾನಿಟರಿ ಪ್ಯಾಡ್ ಇವುಗಳ ಕೊರತೆ ಶಾಲೆಗಳಲ್ಲೂ ಇದೆ, ರೂರಲ್ ಏರಿಯಾದಲ್ಲಿ ಈವನ್ ಮನೆಗಳಲ್ಲೂ ಕೂಡ ಇದೆ. ಯಾಕಂದರೆ ಅವ್ರಿಗೆ ಅವೇರ್ನೆಸ್ ಇಲ್ಲದೆ ಇರುವಂಥ ಕಾರಣದಿಂದ ಮುಟ್ಟಿನ ಸಮಯದಲ್ಲಿ ಅವಮಾನ, ಭೇದ ಭಾವ, ಈವನ್ ಲಜ್ಜೆ. ಆ್ಯಂಡ್ ತುಮಕೂರು ಹತ್ರ ಒಂದು ಪ್ಲೇಸ್ ಬಗ್ಗೆ ಓದಿದ್ದೆ ನಾನು. ಮುಟ್ಟಾದಾಗ ಮಹಿಳೆಯರನ್ನ ಆ ಹಳ್ಳಿಯಿಂದ ಹೊರಗಡೆ ಒಯ್ದಿಡ್ತಾರಂತೆ. ಇಂಥವು ನಮ್ಮ ದೇಶದೊಳಗೆ ಎಷ್ಟೋ ಪ್ಲೇಸ್ಗಳಲ್ಲಿ ಈಗಲೂ ಕೂಡ ಚಾಲ್ತಿಯಲ್ಲಿರೋದನ್ನು ಕಾಣ್ತೀವಿ. ಲಕ್ಷಾಂತರ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದನ್ನು ಬಿಟ್ಟಿದ್ದಾರೆ. ಮೆನ್ಸ್ಟ್ರುರಲ್ ಹೆಲ್ತ್ ಆ್ಯಂಡ್ ಮೆನ್ಸ್ಟ್ರುರಲ್ ಹೈಜೀನ್ ಮ್ಯಾನೇಜ್ಮೆಂಟ್ ಕುರಿತು ಸುಪ್ರೀಂ ಕೋರ್ಟ್ ಒಂದು PIL ಬಂದಿದ್ದಕ್ಕೆ ಇಲ್ಲಿ ಜಜ್ಮೆಂಟನ್ನು ಕೊಟ್ಟಿದೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಗೈಸ್. ಮೆನ್ಸ್ಟ್ರುರಲ್ ಹೆಲ್ತ್ ಡೆಫಿನೆಟ್ಲಿ ಮೂಲಭೂತ ಹಕ್ಕಿ ಅಂತ ಕೇಳಿದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು, ಶಾಲೆಗಳಲ್ಲಿ ಇನ್ನು ಮುಂದೆ ಎನಿವೆ ಕರ್ನಾಟಕ ಸರ್ಕಾರ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ಗಳಿಗಾಗಿ ಒಂದು ಯೋಜನೆಯನ್ನು ಮಾಡಿದೆ. ಶಾಲೆಗಳಲ್ಲಿ ಈ ಒಂದು ಯಂಗ್ ಗರ್ಲ್ಸ್ಗೆ ಈ ಉಚಿತ ಸ್ಯಾನಿಟರಿ ನ್ಯಾಪ್ಕಿನ್ ಕೊಡ್ತಾರೆ. ಈ ಯೋಜನೆ ಹೆಸರು ಏನು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಈ ವಿಡಿಯೋನ ಎಲ್ಲ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇದು ಬರೀ ಓನ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಅಲ್ಲ, ಅವೇರ್ನೆಸ್ ರಿಲೇಟೆಡ್ ಎಲ್ಲರಿಗೂ ಕೂಡ ಕಳಿಸ್ರಿ. ಅವರ ಒಂದು ಅನಿಸಿಕೆನ ಡೆಫಿನೆಟ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ. ಈ ಲಿಂಗ ಪ್ರತ್ಯೇಕ ಶೌಚಾಲಯ ಇಲ್ಲದೆ ಇರೋದು, ಎಸ್, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಆ್ಯಂಡ್ ಇಟ್ ಟುಕ್ ಲಾಟ್ ಆಫ್ ಇಯರ್ಸ್ ಫಾರ್ ಅಸ್ ಈ ಶೌಚಾಲಯದ ಬಗ್ಗೆ, ಇದ್ರ ಬಗ್ಗೆ ಅವೇರ್ನೆಸ್ನ ತೆಗೆದುಕೊಳ್ಳಿಕ್ಕೆ. ಆ್ಯಂಡ್ ರೂರಲ್ ಏರಿಯಾ ಒಳಗೆ ಇನ್ನೂ ಕೂಡ ಇದರ ಸಮಸ್ಯೆ ಮುಂದುವರಿತಾ ಇರೋದನ್ನು ನಾವು ಕಾಣ್ತೀವಿ. ಆ್ಯಂಡ್ ಸ್ವಚ್ಛತೆ ವ್ಯವಸ್ಥೆ ಆಗಿರಬಹುದು, ಇದನ್ನು ಒದಗಿಸಬೇಕು. ಆ್ಯಂಡ್ ಮುಟ್ಟಿನ ಕೊರತೆಯಿಂದ ಶಿಕ್ಷಣಕ್ಕೆ ಯಾವುದೇ ಅಡ್ಡಿ ಆಗಬಾರ್ದು. ಇಲ್ಲಿ ಇವನ್ ಬಾಯ್ಸ್, ಗರ್ಲ್ಸ್, ಟೀಚರ್ಸ್, ಓಕೆ, ರೈಟ್ ಟು ಎಜುಕೇಷನ್ ಉಲ್ಲಂಘನೆ ಆಗುತ್ತೆ ಇನ್ ಕೇಸ್ ಏನಾದರೂ ಮುಟ್ಟಿನ ಸಂಬಂಧ ಯಾರಾದರೂ ಶಾಲೆ ಬಿಟ್ಟರೆ, ಶಾಲೆ ಒಳಗೆ ಏನಾದರೂ ತೊಂದರೆ ಆದರೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ. ಆ್ಯಂಡ್ ಆರ್ಟಿಕಲ್ 21ರ ಅಡಿಯಲ್ಲಿ ಇದು ಜೀವಿಸುವ ಹಕ್ಕು ಆಗಿರುತ್ತದೆ. ಜೀವಿಸುವ ಹಕ್ಕು ಮತ್ತು ಗೌರವದ ಹಕ್ಕಿನ ಭಾಗವಾಗಿ ಮೆನ್ಸ್ಟ್ರುರಲ್ ಹೆಲ್ತ್ ಈಸ್ ಫಂಡಮೆಂಟಲ್ ರೈಟ್. ಆ್ಯಂಡ್ ಗೌರವದಿಂದ ಇವರನ್ನು ಕಾಣಬೇಕು ಅಂತ ಕೂಡ ಹೇಳಿದೆ. ಇದು ನ್ಯಾಯಾಲಯದ ಅತ್ಯಂತ ಮಹತ್ವದ ಸಾಲುಗಳು. ನೋಡಿ, ಗೌರವವೆಂಬುದು ಕೇವಲ ಕಲ್ಪನೆಯಲ್ಲ, ಅದು ಅವಮಾನ, ಬಹಿಷ್ಕಾರ, ಅನಾವಶ್ಯಕ ನೋವು ಇಲ್ಲದೆ ಬದುಕಲು ಅನಾನುಕೂಲವಾಗುವ ಪರಿಸ್ಥಿತಿಯಲ್ಲಿ ವ್ಯಕ್ತವಾಗಬೇಕು ಅಂತ ಹೇಳಿದ್ದಾರೆ ಗೈಸ್. ಎಸ್, ಗೌರವ ಅಂದರೆ ಬರೇ ತೋರ್ಪಡಿಕೆಗೆ ಆಗಬಾರ್ದು. ಆ್ಯಂಡ್ ಗೌರವ ತೆಗೆದುಕೊಳ್ಳೋದ್ರಿಂದ ನಮ್ಮ ಜೀವನ ಬೆಟರ್ ಆಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಶಾಲೆಯಲ್ಲಿ ಶೌಚಾಲಯ ಇಲ್ಲದೆ, ಪ್ಯಾಡ್ ಇಲ್ಲದೆ ಹೆಣ್ಣು ಮಕ್ಕಳು ಗೌರವದಿಂದ ಬದುಕಲು ಸಾಧ್ಯವಿಲ್ಲ. ಆ್ಯಂಡ್ ಅವ್ರಿಗೆ ಒದಗಿಸಲೇಬೇಕು ಅಂತ ಹೇಳಿದೆ. ನಮ್ಮ ದೇಶದೊಳಗೆ ದೇರ್ ಇಸ್ ಅ ಕಾನ್ಸೆಪ್ಟ್ ಕಾಲ್ಡ್ ಪೀರಿಯಡ್ ಪಾವರ್ಟಿ, ಮುಟ್ಟಿನ ಬಡತನ ಅಂತಲೇ ಇದಕ್ಕೆ ಕರೀತಾರೆ. ಎಸ್, ವಿ ಆರ್ ಸಫರಿಂಗ್ ಫ್ರಮ್ ದಿಸ್ ಗೈಸ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಆ್ಯಂಡ್ ಪೀರಿಯಡ್ ಪಾವರ್ಟಿ ಅಂದರೆ ಮುಟ್ಟಿನ ಸಮಯದಲ್ಲಿ ಪ್ಯಾಡ್ ಖರೀದಿಸಲು ಹಣ ಇಲ್ಲದೆ ಇರೋದು. ಐ ಟೋಲ್ಡ್ ನೋ 80,000 ವುಮನ್ ಡೈಡ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಇಲ್ಲಿವರೆಗೂ ಕೂಡ ಅವರು ಬಹಳಷ್ಟು ಬಾರಿ ರಾಂಗ್ ಮೆಥಡಲ್ಲಿ ಈ ಒಂದು ಪೀರಿಯಡ್ಸ್ ಆದಂಥ ಸಂದರ್ಭವನ್ನು ಮ್ಯಾನೇಜ್ ಮಾಡೋದ್ರಿಂದ ಇದು ಆಗ್ತಾ ಇದೆ. ಶೌಚಾಲಯ ಇಲ್ಲದೆ ಇರೋದು ಆ್ಯಂಡ್ ಸ್ವಚ್ಛ ನೀರು ಇಲ್ಲದೆ ಇರೋದು. ಎಸ್, ರೂರಲ್ ಏರಿಯಾ ಒಳಗೆ ಸ್ವಚ್ಛ ನೀರು ಬಿಡ್ರಿ, ನೀರೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿ ಇವತ್ತಿನವರೆಗೂ ಕೂಡ ಭಾರತ ಇದೆ. ಆ್ಯಂಡ್ ಎಸ್, ನದಿ ನೀರಿನ ಕನೆಕ್ಟಿವಿಟಿಯಿಂದ ಆಗಿರ್ಬೋದು, ಹೊಸ ಸ್ಕೀಮ್ಸ್ಗಳನ್ನು ಮಾಡೋದ್ರಿಂದ ಆಗಿರ್ಬೋದು, ವಿ ಕ್ಯಾನ್ ಓವರ್ಕಮ್ ದೀಸ್ ಇಶ್ಯೂಸ್. ಬಟ್ ಎಸ್, ದೀಸ್ ಆರ್ ದ ಪ್ರಾಬ್ಲಮ್ಸ್. ಆ್ಯಂಡ್ ಸುರಕ್ಷಿತ ಚಾದ್ಯ ವ್ಯವಸ್ಥೆ ಇಲ್ಲದೆ ಇರೋದು, ದಿಸ್ ಈಸ್ ಆಲ್ಸೋ ಒನ್ ಪ್ರಾಬ್ಲಮ್. ಭಾಳ ಸಾರ್ತಿ
ಸ್ಯಾನಿಟರಿ ಪ್ಯಾಡ್ಸ್ಗಳನ್ನು ಉಪಯೋಗ ಮಾಡಿ ಅದನ್ನು ಯಾವ ಥರ ಡಿಸ್ಪೋಸ್ ಮಾಡಬೇಕು ಅಂತ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇರುವಂಥ ಒಂದು ಸಂದರ್ಭ ಕೂಡ ಇದೆ. ಆ್ಯಂಡ್ ಇದರಿಂದ ಶಿಕ್ಷಣದಿಂದ ದೂರ ಆಗ್ತಿದ್ದಾರೆ. 23 ಮಿಲಿಯನ್ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ತೊರೆದಿದ್ದಾರೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟು ಕೂಡ ಹೇಳಿದೆ, ಆ್ಯಂಡ್ NGO ಡೇಟಾ ಕೂಡ ಹೇಳುತ್ತೆ. ಸೊ ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಶಾಲೆಗಳಲ್ಲಿ ಪ್ಯಾಡ್ಗಳು ಸಿಗುವುದಿಲ್ಲ, ಅದನ್ನು ಸಿಗೋ ಹಾಗೆ ಮಾಡಬೇಕು. ಆ್ಯಂಡ್ ಲಿಂಗ ಪ್ರತ್ಯೇಕ ಶೌಚಾಲಯದ ಕೊರತೆ ಇದೆ, ಅದನ್ನು ಮಾಡಬೇಕು. ಮುಟ್ಟಿನ ಕೊರತೆ ಅಪಮಾನ ಅಲ್ಲ. ಮತ್ತು ಯಾರಾದರೂ ಇದಕ್ಕೆ ನಗೋದಾಗಲಿ ಅಸಹ್ಯ ಅಂದ್ಕೊಳ್ಳೋದಾಗಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿದೆ. ಶಿಕ್ಷಕರು ವೆರಿ ವೆರಿ ಇಂಪಾರ್ಟೆಂಟ್ ಗೈಸ್. ಶಿಕ್ಷಕರು ಇದನ್ನು ಯಾವುದೇ ಕಾಂಟ್ರವರ್ಸಿ ಇಲ್ಲದೆ, ಯಾವುದು ಮುಚ್ಚುಮರಿ ಇಲ್ಲದೆ ಮಕ್ಕಳ ಹತ್ರ ಅವೇರ್ನೆಸ್ನ ಮೂಡಿಸಬೇಕು. ಆ್ಯಂಡ್ ಬಡ ಕುಟುಂಬಗಳಿಗೆ ಆರ್ಥಿಕ ಅಡಚಣೆ ಇದ್ದರೆ ಅವರಿಗೆ ಸಹಾಯ ಮಾಡಬೇಕು ಅಂತ ಕೂಡ ಹೇಳಿದೆ. ರೈಟ್ ಟು ಎಜುಕೇಷನ್ ಪ್ಲಸ್ ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿಗೋಸ್ಕರ ಈ 3 ಉಲ್ಲಂಘನೆ ಆಗ್ತವೆ ಇನ್ ಕೇಸ್ ಏನಾದರೂ ಇದನ್ನು ಪ್ರೊವೈಡ್ ಮಾಡಲಿಲ್ಲ ಅಂದರೆ ಅಂತ. ಆ್ಯಂಡ್ ಇಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ಶಾಲೆಯಲ್ಲಿ ಕಡ್ಡಾಯವಾಗಿ ಉಚಿತ ಪ್ಯಾಡ್ಗಳನ್ನು ಪ್ರೊವೈಡ್ ಮಾಡಬೇಕು ಅಂತ ಕೂಡ ಹೇಳಿದ್ದನ್ನು ಕಾಣ್ತೀವಿ ಗೈಸ್. ಇನ್ನು ಕರ್ನಾಟಕ ಸರ್ಕಾರ ಮೆನ್ಸ್ಟುರಲ್ ಲೀವ್ ಪ್ರೊವೈಡ್ ಮಾಡಿದೆ. ನೋಡಿ, ಮೆನ್ಸ್ಟುರಲ್ ಲೀವ್ ಅಂದರೆ ಏನು? ಮುಟ್ಟಿನ ರಜೆ ವಿಷಯಕ್ಕೆ ಬಂದಾಗ ಪರ ಮತ್ತು ವಿರೋಧ ವಾದಗಳಿದ್ದಾವೆ. ಪರವಾಗಿದ್ದವರು ಎಸ್ ಅಟ್ಲೀಸ್ಟ್ 1 ದಿನದಿಂದ 3 ದಿನದವರೆಗೂ ಮೆನ್ಸ್ಟುರಲ್ ಲೀವ್ಸ್ ತೆಗೆದುಕೊಳ್ಳುವಂಥ ಅವಕಾಶ ಇದೆ ಆ್ಯಂಡ್ ಇರಬೇಕು. ಯಾಕಂದರೆ ಇಟ್ ಈಸ್ ನಾಟ್ ಸೇಮ್ ವಿತ್ ಎವ್ರಿಬಡಿ. ಎಲ್ಲ ಮಹಿಳೆಯರಿಗೂ ಇದು ಸೇಮ್ ಇರೋದಿಲ್ಲ. ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ, ಕೆಲವೊಬ್ಬರಿಗೆ ಮೀನ್ಸ್ ಬಹಳಷ್ಟು ಸಮಸ್ಯೆಗಳಾಗ್ತವೆ. ಇನ್ನು ಕೆಲವೊಬ್ಬರಿಗೆ ಅಷ್ಟೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಲಿಕ್ಕಿಲ್ಲ, ಆ ಥರದ್ದು ಎಲ್ಲ ಇದೆ. ಆದರೆ ಇನ್ನೊಂದು ವಿರೋಧದ ವಾದ ಏನು ಅಂದರೆ, ಆಲ್ರೆಡಿ ಮಹಿಳೆಯರಿಗೆ ಕಡಿಮೆ ಜಾಬ್ ಸಿಗ್ತಿದ್ದಾವೆ, ಮ್ಯಾಂಡೇಟ್ರಿ ಮೆನ್ಸ್ಟುರಲ್ ಲೀವ್ ಕೊಡಲೇಬೇಕು ಪ್ರೈವೇಟ್ ಕಂಪನಿ ಆ್ಯಂಡ್ ಗೌರ್ಮೆಂಟ್ ಅಲ್ಲಿ ಅಂತ ಅಂದಾಗ ಅವರು ಮಹಿಳೆಯರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದನ್ನೇ ಬಿಡ್ಬೋದು ಅನ್ನುವಂಥ ಒಂದು ಕನ್ಸರ್ನ್ ಕೂಡ ಇದೆ. ಸೊ ಅದ್ರ ಜೊತೆಗೆ ಈವನ್ ನಮ್ಮ ಅಂತ ಸೊಸೈಟಿಯಲ್ಲಿ ಅದರೊಳಗೂ ಕಂಪನಿ ಆಗಿರ್ಬೋದು, ಸರ್ಕಾರಿ ಕಚೇರಿಗಳಲ್ಲಾಗಿರ್ಬೋದು, ಮಹಿಳೆಯರ ಮೇಲೆ ಆಗ್ತಾ ಇರುವಂಥ ಹರ್ಯಾಸ್ಮೆಂಟ್ ಪ್ರಕರಣಗಳನ್ನು ನೋಡಿದಾಗ ಯಾರೋ ಬಾಸ್ಗೆ ಹೋಗಿ ಮಹಿಳೆ ನನಗೆ ಮೆನ್ಸ್ಟುರಲ್ ಲೀವ್ ಬೇಕು ಅಂದಾಗ ಇಫ್ ಸಿ ಈಸ್ ಟೆಲ್ಲಿಂಗ್ ಹರ್ ಪರ್ಸನಲ್ ಮ್ಯಾಟರ್ಸ್ ಟು ಎನಿ ಬಾಸ್ ಆ್ಯಂಡ್ ದೇ ಕ್ಯಾನ್ ಮಿಸ್ಯೂಸ್ ಆಲ್ಸೋ. ದಟ್ ಈಸ್ ಆಲ್ಸೋ ಒನ್ ಕನ್ಸರ್ನ್. ದಟ್ಸ್ ವೈ 95% of the women in Japan, they did not opt for menstrual leave for the last 75 years. When they asked the question, why you are not opting for your menstrual leave, and they said the same reason, why should I tell my personal matters to my boss, and they can misuse it. If Japanese women are talking like that, just imagine for Indian women, it's very very difficult guys. ಸೊ ಆ ಒಂದು ಕಾರಣಕ್ಕಾಗಿ ಮುಟ್ಟಿನ ಸಮಯದಲ್ಲಿ ಆರೋಗ್ಯ, ಗೌರವ, ಸಮಾನತೆಯನ್ನು ಕಾಪಾಡುವಂಥ ವ್ಯವಸ್ಥೆ ಅಗತ್ಯ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ನಮ್ಮೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಇರಲೇಬೇಕು. ಆ್ಯಂಡ್ ಇದು ಒಂದು ಏನು ಅನಾವಶ್ಯಕ ಅಲ್ಲ, ಇದು ಒಂದು ಅಸಹ್ಯ ಪಟ್ಕೊಳ್ಳುವಂಥ ವಿಷಯ ಅಲ್ಲ. ಇದ್ರ ಬಗ್ಗೆ ಪ್ರತಿಯೊಬ್ಬರು ಮಾತನಾಡಬೇಕು. ಆ್ಯಂಡ್ ಬಿಕಾಸ್ ವಿ ಆಲ್ ಬಾರ್ನ್ ವಿತ್ ಆಲ್ ಅವರ್ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಸರೌಂಡಿಂಗ್ ಇರುವಂಥ ಎಲ್ಲ ಮಹಿಳೆಯರಿಗೂ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿಯ ಅವಶ್ಯಕತೆ ಇದೆ. ಆ್ಯಂಡ್ ವಿ ನೀಡ್ ಟು ಎನ್ಶೋರ್ ದಟ್. ಆ್ಯಂಡ್ ಬಿಕಾಸ್ ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ ಆ್ಯಂಡ್ ಈವನ್ ಆರ್ಟಿಕಲ್ 15 ಲಿಂಗ ಆಧಾರಿತ ಭೇದ ಭಾವ ನಿಷೇಧ ಮಾಡಲಾಗಿದೆ. ಆರ್ಟಿಕಲ್ 21A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ guarantees right to education, and even the Right to Education Act of 2009 ensures that every boy and girl of this country who are born and they have all the fundamental right to get basic education. Because of this issue, ಬೇಸಿಕ್ ಎಜುಕೇಷನಿಂದ ಬಹಳಷ್ಟು ಜನ ದೂರ ಆಗ್ತಿದ್ದಾರೆ. ಅದು ಆಗಬಾರ್ದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಫಾರ್ ಮೀ ಇಟ್ ಈಸ್ ಡೆಫಿನೆಟ್ಲಿ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಗೈಸ್. ವಿ ನೀಡ್ ಲೈಕ್ TV ಚಾನಲ್ಸ್ ಟು ಟಾಕ್ ಅಬೌಟ್ ಇಟ್. ಆ್ಯಂಡ್ ಬಹಳಷ್ಟು ಇದ್ರ ಬಗ್ಗೆ ಚರ್ಚೆ ಆಗಬೇಕು, ಇದ್ರ ಬಗ್ಗೆ ಜಸ್ಟ್ ಅವೇರ್ನೆಸ್ ಮೂಡಿಸ್ಬೇಕು. ಬಿಕಾಸ್ ಇದನ್ನು ಮಾತಾಡೋದೇ ತಪ್ಪು, ಹಿಂಗೆ ಅಂಥವೆಲ್ಲ ಮಾತಾಡಬಾರ್ದು ಅನ್ನೋದೇ ಆದರೆ ದೆನ್ ಹೌ ಕ್ಯಾನ್ ಅವೇರ್ನೆಸ್ ಕಮ್ಸ್? ಅವೇರ್ನೆಸ್ಗೋಸ್ಕರ ಇದನ್ನು ನಾವು ಹೆಚ್ಚೆಚ್ಚು ಸರ್ಕ್ಯುಲೇಟ್ ಮಾಡುವಂಥ ಅವಶ್ಯಕತೆ ಇದೆ ಗೈಸ್. ಇದರ ಮೇಲೆ ನಾನು 5 MCQsಗಳನ್ನು ಕೂಡ ನಿಮಗೆ ನೀಡಿದ್ದೀನಿ. ಭಾರತದ ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಿನಲ್ಲಿ ಮುಟ್ಟಿನ ಆರೋಗ್ಯವನ್ನು ಯಾವ ಸಂವಿಧಾನಿಕ ಹಕ್ಕಿನ ಭಾಗವೆಂದು ತಿಳಿಸಿದೆ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಕ್ಸ್ ಅಬೌಟ್ ರೈಟ್ ಟು ಲೈಫ್ ಆ್ಯಂಡ್ ಡಿಗ್ನಿಟಿ. ಓಕೆ, ಸೊ ಜೀವಿಸುವ ಹಕ್ಕು ಮತ್ತು ಗೌರವದ ಅಡಿಯಲ್ಲಿ ಇದು ಬರ್ತದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಪ್ರಕಾರ ಪೀರಿಯಡ್ ಪಾವರ್ಟಿಯು ಮುಖ್ಯ ಪರಿಣಾಮ ಯಾವುದು ಅಂತ ಕೇಳಿದೆ. ಪೀರಿಯಡ್ ಪಾವರ್ಟಿ ಅಂದರೆ ನಾನು ಹೇಳಿದ್ದೇನಲ್ವಾ. ಸೊ ಓಕೆ, ನೆಕ್ಸ್ಟ್, ಮಹಿಳೆಯರಲ್ಲಿ ಪೋಷಕಾಂಶದ ಕೊರತೆ, ನೋ.
ಹೆಣ್ಣು ಮಕ್ಕಳು ಶಿಕ್ಷಣದ ಹಕ್ಕಿನ ಉಲ್ಲಂಘನೆ, ಮಹಿಳಾ ಉದ್ಯೋಗದಲ್ಲಿ ಕುಸಿತ, ಕುಟುಂಬ ಆರೋಗ್ಯ ವೆಚ್ಚದಲ್ಲಿ ಹೆಚ್ಚಳ. ಹೆಣ್ಣು ಮಕ್ಕಳ ಶಿಕ್ಷಣ ಹಕ್ಕಿನ ಉಲ್ಲಂಘನೆ, ಪೀರಿಯಡ್ಸ್ ಪಾವರ್ಟಿ. ಈ ಒಂದು ಮುಟ್ಟಾದಾಗ ಮಹಿಳೆಯರಿಗೆ ಏನೇನು ಬೇಕೋ, ಹೆಣ್ಣು ಮಕ್ಕಳಿಗೆ ಏನೇನು ಬೇಕೋ ಅದು ಕೊಡದೇ ಇರೋದು ಪೀರಿಯಡ್ ಪಾವರ್ಟಿ ಅಂತಾನೆ ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಉಲ್ಲಂಘಿಸಿದಂತೆ ಮುಟ್ಟಿನ ಸಮಸ್ಯೆಗಳ ಕಾರಣವಾಗಿ ಭಾರತದಲ್ಲಿ ಸುಮಾರು ಎಷ್ಟು ಹೆಣ್ಣು ಮಕ್ಕಳು ಶಾಲೆ ತೊರೆದಿದ್ದಾರೆ? Even the NGO said that 23 million girls have left the schools because of this, all the issues. And in rural area, this is particularly a lot of time girls face this more issues rather than urban area. At least in urban area ಬಹಳಷ್ಟು ಜನರಿಗೆ ಅವೇರ್ನೆಸ್ ಇದೆ. ಕೆಳಗಿನ ಯಾವ ಹೇಳಿಕೆಗಳು ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದ ಮೇಲೆ ಸರಿಯಾಗಿವೆ? ಮುಟ್ಟಿನ ಆರೋಗ್ಯ ಕೇವಲ ಸಾರ್ವಜನಿಕ ಆರೋಗ್ಯ ವಿಷಯವಾಗಿದೆ. ಗೌರವವೆಂಬುದು ಅವಮಾನ ಮತ್ತು ಬಹಿಷ್ಕಾರವಿಲ್ಲದ ಜೀವನವನ್ನು ಒಳಗೊಂಡಿದೆ ಅನ್ನೋದಾಗಿದೆ ಗೈಸ್. ಆ್ಯಂಡ್ ಎಸ್, ಡೆಫಿನೆಟ್ಲಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಒನ್ ಆ್ಯಂಡ್ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್, ಮುಟ್ಟಿನ ಆರೋಗ್ಯ ಕುರಿತು ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನ ಕೆಳಗಿನ ಯಾವ ಕಾಯ್ದೆ ಉದ್ದೇಶದೊಂದಿಗೆ ನೇರವಾಗಿ ಸಂಬಂಧವನ್ನು ಹೊಂದಿದೆ? ಮನ್ರೇಗಾ ಆ್ಯಕ್ಟ್, ನೌ ಇಟ್ ಈಸ್ VBG ರಾಮ್ಜಿ ಬಿಲ್ ಅಂತ ಇಟ್ಟಿದ್ದಾರೆ. ಆ್ಯಂಡ್ ರೈಟ್ ಟು ಎಜುಕೇಷನ್ ಆ್ಯಕ್ಟ್, ಎಸ್ 2009, which guarantees education as a fundamental right under Article 21 of the Indian Constitution. Okay, B is the right answer guys. See, this is how you have to understand, you need to talk about it. ಇದ್ರ ಬಗ್ಗೆ ಈ ದೇಶದೊಳಗೆ ಸಮಾಜದೊಳಗೆ ಚರ್ಚೆ ಆಗುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಯಾರಿಗೆಲ್ಲ ನಮ್ಮ ಪುಸ್ತಕಗಳು ಬೇಕು, ಪ್ರಬಂಧ ಪುಸ್ತಕಗಳಾಗಿರ್ಬೋದು, ಭಾಷಾಂತರ ಆಗಿರಬಹುದು, ಕ್ವಶನ್ ಬ್ಯಾಂಕ್ ಆಗಿರ್ಬೋದು, ಯಾರ್ಯಾರಿಗೆ ಈ ಪುಸ್ತಕಗಳು ಬೇಕು, ಧಾರವಾಡದ ಸಪ್ತಾಪುರ್ನಲ್ಲಿ ಇರುವಂಥ ನಮ್ಮ ಸೆಂಟರ್ಗೆ ವಿಸಿಟ್ ಮಾಡ್ಬೋದು, ಅಥವಾ ನನ್ನ ಫೋನ್ ನಂಬರ್ನ ತೆಗೆದುಕೊಂಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅದರ ಮೂಲಕ ನೀವು ಪುಸ್ತಕಗಳನ್ನ ತೆಗೆದುಕೊಳ್ಬೋದು. ಆ್ಯಂಡ್ ಎವ್ರಿ ಮಂತ್, ನೌ ಆನ್ವರ್ಡ್ಸ್ ಎವ್ರಿ ಮಂತ್ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಪರ್ಟಿಕ್ಯುಲರ್ಲಿ PC, PSI, ESI ಆ್ಯಂಡ್ FDA, ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಬ್ಯಾಚ್ಗಳು ಶುರುವಾಗ್ತವೆ. ಆ್ಯಂಡ್ 12th of February ಅಂದು ನಿಮಗೆ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಿದೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್, ಪೇಪರ್ 1 PSI ಪೇಪರ್ 1 ಕೂಡ ಪ್ರಾರಂಭ ಆಗ್ತಾ ಇದೆ ಹೊಸ ಬ್ಯಾಚ್, ಪೇಪರ್ 2 ಕೂಡ ಪ್ರಾರಂಭ ಆಗ್ತಾ ಇದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಲ್ ಮೀ, ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಕೂಡ ವಿಸಿಟ್ ಮಾಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸಿ. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ, ಈ ಒಂದು ನಿರ್ಧಾರದ ಬಗ್ಗೆ, ಸುಪ್ರೀಂ ಕೋರ್ಟ್ ಹೇಳಿದ್ರ ಬಗ್ಗೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.